ನೋಡಿ ಮಕ್ಕಳೇ, ಈ ಸಿ ಅನ್ನುವಂಥದ್ದು ಇದನ್ನ ನಾನು ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಬರಿತಾ ಇದ್ದೀನಿ. ಇಲ್ಲಿ 9 Ω 9 Ω ಎ ಬಿ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಸಮಾಂತರ ಜೋಡಣೆಯಲ್ಲಿದೆ. ಹಾಗಾದ್ರೆ ಆರ್ ಪಿ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಂತ ಅನ್ನುವಂಥದ್ದು 1/9 ಪ್ಲಸ್ 1/9 ಅಂತ ಅನ್ನುವಂಥದ್ದು 9 ಏನಪ್ಪಾ ಅಂದ್ರೆ ಇದು 1 ಪ್ಲಸ್ 1 ಅಂದ್ರೆ 9 1 9 9 1 9 ಈ ರೀತಿ. ಓಕೆನಾ? 2/9 ಅನ್ನುವಂಥದ್ದು ಉತ್ತರ ಬಂತು. ಎದ್ರದ್ದು 1/RP. ಹಾಗಾದರೆ ದೇರ್ ಫೋರ್ ಆರ್ ಪಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 9/2. ಹಾಗಾದರೆ 2 1 2 4 8 2 5 10 ಒಂದು ಪಾಯಿಂಟ್ ಕೊಟ್ಬಿಟ್ಟೆ. ದೇರ್ ಫೋರ್ ಆರ್ ಪಿ ಇಸ್ ಈಕ್ವಲ್ ಟು ಎಷ್ಟಾಯ್ತು 4.5. ಹಾಗಾದರೆ ಮಕ್ಕಳೇ ಅವನೇನು ಕೇಳಿದಾನೆ, ಕೆಳಗಿನ ರೋಧಕಗಳ ಜೋಡಣೆಯಲ್ಲಿ 13.5 ಆಗಬೇಕು. ಆದರೆ 4.5 ಏನೇ ಬಂದಿದೆ, ಅದ್ರ ಬಂದಿದೆ ಓನ್ಲಿ ಕೇವಲ ಸಮಾಂತರ ಜೋಡಣೆ ಬಂದಿದೆ. ಹಾಗಾದರೆ ಸರಣಿ ಜೋಡಣೆಯನ್ನು ಸೇರಿಸಬೇಕು. ಸರಣಿ ಜೋಡಣೆ ಅಂದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಪಿ ಪ್ಲಸ್ R1 ಅಂತ ಅನ್ನುವಂಥದ್ದು. ಆರ್ ಎಸ್ ಆರ್ ಅಂತಂದ್ರೆ ಆರ್ ಪಿ ಅನ್ನು ತಗೊಳ್ಬೇಕು. ಆರ್ ಪಿ ಎಷ್ಟಿದೆ 4.5 ಪ್ಲಸ್ 9. ಹಾಗಾದರೆ ಆರ್ ಇಸ್ ಈಕ್ವಲ್ ಟು ಒಟ್ಟು ರೋಧ ಎಷ್ಟಾಯ್ತು 13.5 ಓಮ್ ಅಂತ ಅನ್ನುವಂಥದ್ದು. ಹಾಗಾದರೆ ಉತ್ತರ ಯಾವುದು? ಸಿ ಕರೆಕ್ಟ್ ಆಗಿದೆ ಮಕ್ಕಳೇ. ನೋಡಿ, ಈಸಿಯಾಗಿ ಮೊದಲು ಪ್ಯಾರಲಲ್ ಇದ್ದದನ್ನ ಏನಪ್ಪಾ ಅಂತಂದ್ರೆ ಆ ಲೆಕ್ಕವನ್ನ ಏನಪ್ಪಾ ಅಂದ್ರೆ ನಾವು ಅದರ ಉತ್ತರವನ್ನು ತೆಕ್ಕೊಳ್ಬೇಕು. ತೆಕ್ಕೊಂಡಿದ ನಂತರ ಆ ಉತ್ತರಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಸರಣಿಯ ಜೋಡಣೆ ಜೊತೆಗೆ ಏನಪ್ಪಾ ಅಂದ್ರೆ ಪ್ಲಸ್ ಮಾಡಬೇಕು, ಆ್ಯಡ್ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಸಿಗುತ್ತದೆ. ನೋಡಿ ಮಕ್ಕಳೇ, ಬಹು ಆಯ್ಕೆ 3 ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಬಹು ಆಯ್ಕೆಗಳ ವಿವರಣೆನೂ ಸಹ ಏನಪ್ಪಾ ಅಂದ್ರೆ ಈ ನಮ್ಮ ರಮಾಬಾಯಿ ಟ್ಯುಟೋರಿಯಲ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ವಿವರಣೆಯನ್ನು ನಿಮ್ಮ ಸ್ನೇಹಿತರಿಗೂ ಸಹ ಏನಪ್ಪಾ ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಮತ್ತು ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಲೈಕ್ಸ್ ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲೂ ಸಹ ಏನಪ್ಪಾ ಅಂದ್ರೆ ಕಮೆಂಟ್ ಮಾಡಿ. ತದನಂತರ ನೇರವಾಗಿ ಏನಪ್ಪಾ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಮುಗಿತು. ಇವಾಗ ಏನಪ್ಪಾ ಅಂದ್ರೆ 1 ಅಂಕದ ಪ್ರಶ್ನೆ ಕಡೆಗೆ ಹೋಗೋಣ. 1 ಅಂಕದ ಪ್ರಶ್ನೆಗಳು ಸಹ ತುಂಬ ಈಸಿಯಾಗಿದೆ, ಬೇಗ 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 ಮುಗಿತವೆ. ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ವಲ್ಪ ಲೆಂದಿ ಆದರೂ ಸಹ ಏನಪ್ಪಾ ಅಂತಂದ್ರೆ ನೋಡಿ, ಸ್ಕಿಪ್ ಮಾಡಬೇಡಿ. ಆದಷ್ಟು ನನಗೆ ಗೊತ್ತಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾನೆ ಅಂತನ್ನುವಂಥದ್ದು, ವಾಹಕ ಒಂದರ ಅಡ್ಡ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರವಾನುಪಾತದಲ್ಲಿರುತ್ತದೆ. ಅಂದರೆ ರೋಧಶೀಲತೆಯು ಅವಲಂಬಿಸಿರುವ ಅಂಶಗಳ ಮೇಲೆ ಯಾವ್ಯಾವ ರೋಧಶೀಲತೆಯು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂತಂದ್ರೆ ವಾಹಕದ ಅಡ್ಡ ಕೊಯ್ತ, ಮತ್ತೇನಪ್ಪಾ ಅಂತಂದ್ರೆ ಅದರ ಉದ್ದ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ. ಈ 3 ಅಂಶಗಳೇನಪ್ಪಾ ಅಂದ್ರೆ ಎಕ್ಸಾಮ್ನಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಸರಿ ಏನಪ್ಪಾ ಅಂದ್ರೆ ಕೇಳಿದಾನೆ ಮಕ್ಕಳೇ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನಂತ ಕೇಳಿದಾನಪ್ಪ ಅಂದ್ರೆ ಪ್ರಶ್ನೆ, ವಾಹಕದ ಅಡ್ಡ ಕೊಯ್ತು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿ ಇರುತ್ತದೆ ಅಂತ ಅನ್ನುವಂಥದ್ದು. ವಾಹಕದ ಅಡ್ಡ ಕೊಯ್ತ ಅಂತಂದ್ರೆ ಎ ಎದಕ್ಕೆ ನೇರಾನುಪಾತದಲ್ಲಿರುತ್ತದೆ? ಆಯ್ಗೆ ಅಂದ್ರೆ ವಿದ್ಯುತ್ ಪ್ರವಾಹಕ್ಕೆ. ಮೊದಲನೇ ಪ್ರಶ್ನೆಯಲ್ಲಿ ಆಂಪಿಯರ್ ಅಂತ ಅನ್ನುವಂಥ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಾನು ಹೇಳಿದ್ದೆ ವಿದ್ಯುತ್ ಪ್ರವಾಹದ ಸಾಂಕೇತಿಕ ರೂಪ ಎ, ಆದರೆ ಅದರ ಒಂದು SI ಮಾನದಲ್ಲಿ ಆಂಪಿಯರ್ ಅನ್ನ ಎ ಅಂತ ಕರೀತಾರೆ. ಸರ್ ಇಲ್ಲಿ ಬಿ ಎ ಇದೆಲ್ಲ ಇದು ಆಂಪಿಯರ್ ತಾನೆ ಅಂತ ಅನ್ನುವಂಥದ್ದೆಲ್ಲ, ಇದು ವಾಹಕದ ಅಡ್ಡ ಕೊಯ್ತ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದು ಕರೀತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಅದನ್ನು ಎ ಅಂತಂದು ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ಇನ್ನು ಇದರ ಒಂದು ಕಾರಣ ಕೊಡಿ ಅಂತ ಅನ್ನುವಂಥದ್ದು. ಕಾರಣ ಏನಪ್ಪಾ ಅಂತಂದ್ರೆ ವಾಹಕದ ದಪ್ಪ ಅಂದ್ರೆ ಒಂದು ವಯರಿನ ದಪ್ಪ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ಪ್ರವಾಹ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಇದೇ ಏನಪ್ಪಾ ಅಂದ್ರೆ ಕಾರಣ. ಸಹಜವಾಗಿ ಹೇಳ್ತೀನಿ ಮಕ್ಕಳ್ರೆ, ಈಸಿಯಾಗಿದೆ. ನೀವು ಏನಪ್ಪಾ ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಚಿಕ್ಕದಾದಂಥ ಏನಪ್ಪಾ ಅಂದ್ರೆ 9 ಮೀಟರ್ನ ರೋಡನ್ನು ನೋಡಿರ್ತೀರ. 9 ಮೀಟರ್ ರೋಡನ್ನು ನೋಡಿರ್ತೀರ. 9 ಮೀಟರ್ ರೋಡಿನ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಈ ಕಡೆ ಒಂದು 30 ಮನೆಗಳಲ್ಲಿ ಏನಪ್ಪಾ ಅಂದ್ರೆ 30 ಬೈಕ್ಸ್ಗಳಿವೆ, ಮತ್ತು ಈ ಕಡೆ ಒಂದು 30 ಮನೆಗಳಲ್ಲಿ 30 ಬೈಕ್ಗಳಿವೆ. ಇವುಗಳು ಎಟ್ ಎ ಟೈಮ್ನಲ್ಲಿ 9 ಮೀಟರ್ ಏನಪ್ಪಾ ಅಂತಂದ್ರೆ ರಸ್ತೆಯಲ್ಲಿ ಹೋಗಲು ಸಾಧ್ಯವೇ ಇಲ್ಲ. ಯಾಕಂತಂದ್ರೆ
ಈ ರಸ್ತೆ ಅಂತನ್ನುವಂಥದ್ದು ವಾಹಕ ಅಂತಂದು ಏನಪ್ಪಾ ಅಂದ್ರೆ ನಾವು ತಿಳ್ಕೊಂಡಿದ್ದಾಗ ಈ 30 ಬೈಕ್ಗಳನ್ನ ನಾವು ಎಲೆಕ್ಟ್ರಾನ್ಸ್ ಅಂತ ತಿಳ್ಕೊಂಡ್ರೆ ಅವಾಗ ಏನಾಗುತ್ತೆ ನಮಗೆ ಅರ್ಥ ಆಗುತ್ತೆ ನೋಡಿ ಮಕ್ಕಳೇ. 9 ಮೀಟರ್ನಲ್ಲಿ ಏನಪ್ಪಾ ಅಂತಂದ್ರೆ 30 60 ಬೈಕ್ಗಳನ್ನ ಒಂದೇ ಸಮಯ ಏನಪ್ಪಾ ಅಂತಂದ್ರೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ, ಅಡಚಣೆಗಳು ಉಂಟಾಗುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾನು 9 ಮೀಟರ್ ಇರೋದನ್ನ 18 ಮೀಟರ್ ಆಗಿ ಏನಪ್ಪಾ ಅಂದ್ರೆ ಪರಿವರ್ತನೆ ಮಾಡಿದಾಗ ರಸ್ತೆಯನ್ನ ಈ ಸೈಡಿಂದ 30 ಏನಪ್ಪಾ ಅಂತಂದ್ರೆ ಬೈಕ್ಗಳು ಹೋಗುತ್ತವೆ, ಮತ್ತು ಅದಾದ್ಮೇಲೆ ಈ ಸೈಡಿಂದ ಏನಪ್ಪಾ ಅಂದ್ರೆ 30 ಬೈಕ್ಗಳು ಹೋಗುತ್ತವೆ. ಅಂದ್ರೆ ವಾಹಕ ದಪ್ಪವಾದಂತೆ ಎಲೆಕ್ಟ್ರಾನ್ಗಳ ಚಲನೆ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಿಗೆ ಆಗ್ತದಂತನ್ನುವಂಥದ್ದನ್ನ ಇಲ್ಲಿನ ಅರ್ಥ ಮಾಡಿಸ್ತೀನಿ. ಕಾರಣ ಇಷ್ಟೇ ಮಕ್ಕಳೇ. ಕಾರಣವನ್ನು ನಾನು ಬರೆಸ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಕಾರಣ ಏನು? ನೇರವಾಗಿ ಉತ್ತರದ ಕಡೆ ಹೋಗ್ತೀನಿ. ವಾಹಕದ ದಪ್ಪ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ಪ್ರವಾಹ ಹೆಚ್ಚಾಗುತ್ತದೆ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಮೊದಲನೇ ಪ್ರಶ್ನೆಯಲ್ಲಿ ಆಂಪಿಯರ್ ಬಗ್ಗೆ ನಾನು ಹೇಳಿದ್ದೆ ಮಕ್ಕಳೇ. ಆಂಪಿಯರ್ ಅನ್ನ ಯಾವುದರ ಎಸ್ಐ ಮೂಲಮಾನವಾಗಿದೆ? ಅದು ವಿದ್ಯುತ್ ಪ್ರವಾಹದ ಎಸ್ಐ ಮೂಲಮಾನವಾಗಿದೆ. ಆ ವಿದ್ಯುತ್ ಪ್ರವಾಹದ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಚಲನೆ ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ, ವಾಹಕ ದಪ್ಪಾದಂತೆ ಎಲೆಕ್ಟ್ರಾನ್ಗಳನ್ನ ಪ್ರವಾಹ ಹೆಚ್ಚಾಗುತ್ತದೆ ಅಂದ್ರೆ ಎಲೆಕ್ಟ್ರಾನ್ಸ್ಗಳೇನಪ್ಪಾ ಅಂದ್ರೆ ಚಲನೆ ಮಾಡ್ತಾ ಇವೆ ಅಂತಂದ್ರೆ ಇಟ್ ಮೀನ್ಸ್ ಏನು, ವಿದ್ಯುತ್ ಪ್ರವಾಹ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಇದೇನಪ್ಪಾ ಅಂದ್ರೆ ನೇರವಾದಂತ ಕಾರಣವಾಗಿರ್ತದೆ. ಇನ್ನ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಇದು ಅರ್ಥ ಆಗಿರ್ಬೇಕಂತ ಭಾವಿಸ್ತೀನಿ. ಎರಡನೇ ಪ್ರಶ್ನೆ ಕಡೆಗೆ ನೋಡಿ, ಈ ರೀತಿಯಾದಂತಹ ಏನಪ್ಪಾ ಅಂತಂದ್ರೆ ಸಂಪೂರ್ಣ ವಿಶ್ಲೇಷಣೆಯನ್ನ ನಾನು ನೋಡಿರುವಂತಹ ಅಥವಾ ನೀವು ನೋಡಿರುವಂತಹ ಪ್ರಕಾರವಾಗಿ ಎಲ್ಲೂ ಸಿಕ್ಕಿರಲಿಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್, ವೃತ್ತಾಕಾರದ ವಾಹಕದ ಸುರುಳಿಯು 10 ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರದ ಸುರುಳಿಯ ಒಂದು ಸುತ್ತಿನಿಂದ ಉಂಟಾಗುವ ಕಾಂತಕ್ಷೇತ್ರದಿಂದ 10ರಷ್ಟು ಅಧಿಕವಾಗಿರುತ್ತದೆ. ಕಾರಣ ಕೊಡಿ. ನೋಡಿ ಮಕ್ಕಳೇ, ವೃತ್ತಾಕಾರದ ವಾಹಕದ ಸುರುಳಿಯ ಸುತ್ತುಗಳು ಹೊಂದಿರುತ್ತವೆ. 10 ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರದ ಸುರುಳಿಯು ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ 10ರಷ್ಟು ಅಧಿಕವಾಗಿರುತ್ತದೆ. ಏಕೆ ಅಂತನ್ನುವಂಥದ್ದು ನೋಡಿ. ಇದಕ್ಕೆ ನಾನು ಸುಮ್ಮನೆ ಅದೇ ನಿಯಮ ಬೇರೆ, ಓಕೆನಾ? ನಾವು ಈ ರೀತಿಯಾಗೂ ಸಹ ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡ್ಬೋದು. ಇವಾಗ ತಾನೇ ಹೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪಾಗಿ ಹೇಳಿದಿರ ಅಂತ ಅನ್ಬೇಡಿ. ಅದಕ್ಕೇನಪ್ಪಾ ಅಂತಂದ್ರೆ ಬೇರೆ, ಅದು ನಿಯಮ ಬೇರೆ. ಅದು ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂಥದ್ದು ನಿಯಮ ಬೇರೆ ಆಗಿರ್ತದೆ. ಬಟ್ ನಾ ಇದಕ್ಕೆ ಒಂದು ಅನ್ವಯವಾಗಿ ನೋಡಿ ಮಕ್ಕಳೇ, ಒಂದು ದಾರ ತೆಗೆದುಕೊಳ್ಳಿ. ಆ ದಾರಕ್ಕೆ ಒಂದು ಕಲ್ಲನ್ನು ಕಟ್ಟಿ ಏನಪ್ಪಾ ಅಂದ್ರೆ ತಿರ್ಸಿ ನೀವು ಒಂದು ಸುತ್ತು ಹಾಕಿದಾಗ ಅದು ಎಷ್ಟು ಫಾಸ್ಟಾಗಿ ತಿರುಗುತ್ತದೆ, ಮತ್ತೆ ಫಾಸ್ಟಾಗಿ ತಿರ್ಸಿ ಅದು ಗರ್ರ ಅಂತ ತಿರುಗುತ್ತೆ. ಯಾವ ರೀತಿಯಾದಂತಹ ಕಾಂತಕ್ಷೇತ್ರ ಅರ್ಧ ಸುತ್ತು ಹಾಕಿದಾಗ ಏನಪ್ಪಾ ಅಂದ್ರೆ ಕಾಂತಕ್ಷೇತ್ರದಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ವಾಹಕದ ಸುರುಳಿಗಳು 10 ಸುತ್ತುಗಳನ್ನು ಹಾಕುತ್ತವೆ ನೋಡ್ರಿ. ಅದೇ ರೀತಿಯಾಗಿ ಇಲ್ಲೂ ಸಹ ನೀವು ಒಂದು ಸುತ್ತ ಹಾಕಿದಾಗ ಫಾಸ್ಟಾಗಿ ತಿರುಗುತ್ತೆ. ಮತ್ತು ಅದರಿಂದ ಏನಪ್ಪಾ ಅಂದ್ರೆ ನಮಗೆ ಏನಾದರೂ ನೀವು ಅದನ್ನು ಬಿಟ್ಟು ಕೊಟ್ಟಾಗ ಅದು ಏನಪ್ಪ ತುಂಬ ದೂರದಲ್ಲಿ ಹೋಗ್ಬಿಡುತ್ತದೆ. ಇದೇ ರೀತಿಯಾದಂಥ ಇಲ್ಲಿ ನಿಯಮವನ್ನು ನಾವು ನೋಡ್ಬೋದು. ಇಲ್ಲಿ ಉತ್ತರ ಏನಪ್ಪಾ ಅಂತಂದ್ರೆ ಕಾಂತಕ್ಷೇತ್ರದ ದಿಕ್ಕು ಬದಲಾಗದಂತೆ ಸುತ್ತುಗಳ ಸಂಖ್ಯೆ ಬದಲಾಗುತ್ತದೆ. ಇದಕ್ಕೆ ಕಾಂತಕ್ಷೇತ್ರದ ಸುರುಳಿ ಮತ್ತು ನೇರಾನುಪಾತದಲ್ಲಿ ಕಾರಣವಾಗಿರುತ್ತದೆ. ನೋಡಿ ಮಕ್ಕಳೇ, ಉತ್ತರವನ್ನು ಬರೀತೀನಿ. ಕಾಂತಕ್ಷೇತ್ರದ ದಿಕ್ಕು ಇದು ಎಷ್ಟನೇ ಪ್ರಶ್ನೆ ಅಂತಂದ್ರೆ 5ನೇ ಪ್ರಶ್ನೆಯ ಉತ್ತರ. ಕಾಂತಕ್ಷೇತ್ರದ ದಿಕ್ಕು ಬದಲಾದಂತೆ ಸುತ್ತುಗಳ ಸಂಖ್ಯೆ ಬದಲಾಗುತ್ತದೆ. ಆದ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಇದಕ್ಕೆ
ಇದಕ್ಕೆ ಏನಪ್ಪ ಅಂತ ಕಾಂತಕ್ಷೇತ್ರ ಮತ್ತು ಸುರುಳಿ ನೇರ ಅನುಪಾತದಲ್ಲಿರ್ತದೆ ಅಂತಂದು ಹೇಳ್ತಾನೆ. ಕಾಂತಕ್ಷೇತ್ರ ಮತ್ತು ಅದರ ಸುರುಳಿಗಳು ನೇರ ಅನುಪಾತದಲ್ಲಿರ್ತವೆ. ಅಂತ ನೋಡಿ, ಈಸಿ ಆಗಿದೆ. ಕಾಂತಕ್ಷೇತ್ರದ ದಿಕ್ಕು ಬದಲಾದಂತೆ ಸುತ್ತುಗಳ ಸಂಖ್ಯೆಯು ಸಹ ಬದಲಾಗುತ್ತದೆ. ಯಾವ ರೀತಿಯಾಗಿ ಕಾಂತಕ್ಷೇತ್ರ ಬದಲಾಗುತ್ತದೆ ಅದೇ ರೀತಿಯಾಗಿ ಅವುಗಳ ಸುತ್ತುಗಳ ಸಂಖ್ಯೆಯು ಸಹ ಬದಲಾಗುತ್ತದೆ. ಇದಕ್ಕೆ ಏನಪ್ಪಾ ಅಂದ್ರೆ ಕಾಂತಕ್ಷೇತ್ರ ಸುರುಳಿಗೆ ನೇರ ಅನುಪಾತದಲ್ಲಿರ್ತದೆ ಅಷ್ಟೇ. ಓಕೆನಾ? ನೀವು ಎಷ್ಟು ಫೋರ್ಸ್ ಹಾಕ್ತೀರಾ ಆ ದಾರಕ್ಕೆ ಅಷ್ಟೇನಪ್ಪ ಅಂದ್ರೆ ಸುತ್ತಾ ಹೋಗುತ್ತೆ. ಅದೇ ರೀತಿ ಎಷ್ಟು ಕಾಂತಕ್ಷೇತ್ರದ ದಿಕ್ಕು ಬದಲಾವಣೆ ಮಾಡ್ತದೆ ಅಷ್ಟೇನಪ್ಪ ಅಂತಂದ್ರೆ ಸುರುಳಿಗಳ ಸಂಖ್ಯೆಯು ಸಹ ಬದಲಾಗುತ್ತದೆ. ಇದೇನಪ್ಪ ಅಂದ್ರೆ ಇಲ್ಲಿ ವೈಜ್ಞಾನಿಕ ಕಾರಣವನ್ನು ಕೊಡಿ ಅಂತಂದು ಹೇಳಿದ್ದಾನೆ. ಇದು ಅರ್ಥ ಆಗಿರ್ಬೇಕಂತ ಭಾವಿಸ್ತೀನಿ. ಇನ್ನ ಆರನೇ ಪ್ರಶ್ನೆ, ಇದು ಆರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಓದ್ತೀನಿ. ಇದು ಎಷ್ಟು ಈಸಿ ಆಗಿದೆ, ಈಸಿ ಆಗಿರೋದನ್ನ ಕೊಟ್ಟಿದ್ದಾನೆ. ನಾನು ನೇರವಾಗಿ ಅದನ್ನ ಉತ್ತರ ಬರೆಯಲ್ಲ, ಹೇಳ್ತೀನಿ ಮಕ್ಕಳೇ. ನೀವು ಬೇಕಾದ್ರೆ ಪುಟ ಸಂಖ್ಯೆನೂ ಸಹ ಏನಪ್ಪಾ ಅಂದ್ರೆ ಹೇಳಿರ್ತೀನಿ, ಅದನ್ನ ಸಹ ನೋಡ್ಕೊಳ್ಳಿ. ಆರನೇ ಪ್ರಶ್ನೆ, 220 ವೋಲ್ಟ್ ವಿಭವಾಂತರ ಮತ್ತು 5 ಆಂಪಿಯರ್ ರೇಟಿಂಗ್ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಸರ್ ಜೋಡಿಸಬಹುದೇ? ನಿಮ್ಮ ಉತ್ತರವನ್ನ ಸ್ಪಷ್ಟೀಕರಿಸಿ ಅಂತನ್ನುವಂಥದ್ದು. ನೋಡಿ, ಹೇಳಿದಾನೆ ಪುಟ ಸಂಖ್ಯೆ 164ರಲ್ಲಿ ಭಾಗ 1 ವಿಜ್ಞಾನದ ಭಾಗ 1ರಲ್ಲಿ 15 ಆಂಪಿಯರ್ನಲ್ಲಿ ಇರುವಂತಹ ಉಪಕರಣಗಳನ್ನ ತಿಳಿಸ್ಕೊಟ್ಟಿದ್ದಾನಲ್ಲಿ. ಯಾವ್ಯಾವಪ್ಪ ಅಂತಂದ್ರೆ ಗೀಸರ್ ಆಗಿರ್ಬೋದು, ಕೂಲರ್ ಆಗಿರ್ಬೋದು, ಹೀಟರ್ಸ್ಗಳಾಗಿರ್ಬೋದು, ಇಂಥವೆಲ್ಲ ಅಥವಾ ಮುಂತಾದವುಗಳು. ಇವುಗಳೆಲ್ಲವೂ ಏನಪ್ಪಾ ಅಂತಂದ್ರೆ 15 ಆಂಪಿಯರ್ನಲ್ಲಿ ಕೆಲಸ ಮಾಡುತ್ತವೆ. ಆದರೆ 5 ಆಂಪಿಯರ್ನಲ್ಲಿ ಟಿವಿ, ಚಾರ್ಜರ್ಸ್, ಇಟಿಸಿಗಳೇನಪ್ಪಾ ಅಂದ್ರೆ ಕೆಲಸ ಮಾಡುತ್ತೇವೆ. ಹಾಗಾದರೆ ಇಲ್ಲಿ ಏನಪ್ಪಾ ಅಂತಂದ್ರೆ 5 ಆಂಪಿಯರ್ನಲ್ಲಿ ಏನಪ್ಪಾ ಅಂತಂದ್ರೆ ಗೀಸರ್ ಕೆಲಸ ಮಾಡಲು ಸಾಧ್ಯವಿಲ್ಲ. ಕಾರಣ ಅದಕ್ಕೇನಪ್ಪ ಅಂದ್ರೆ ಎಷ್ಟು ಆಂಪಿಯರ್ ಬೇಕು? 15 ಆಂಪಿಯರ್ ಬೇಕು ಅಂತನ್ನುವಂಥದ್ದನ್ನು ಉತ್ತರವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾದಂಥ ಅಂಕಗಳು ದೊರಕುತ್ತವೆ. ಓಕೆ, ಇನ್ನ ನೆಕ್ಸ್ಟ್ 7ನೇ ಪ್ರಶ್ನೆಯ ಕಡೆಗೆ ಹೋಗೋಣ. 7ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಇಲ್ಲಿ ರೋಧಕಗಳ ಸಮಾಂತರ ಸಂಯೋಜನೆ ತೋರಿಸುವಂತ ವಿದ್ಯುತ್ ಮಂಡಲದ ಚಿತ್ರವನ್ನ ತೋರಿಸಿ. ಇವೆರಡು ಏನಪ್ಪಾ ಅಂದ್ರೆ ಚಿತ್ರಗಳದಾವ. 7ನೇ ಮತ್ತು 8ನೇ ಪ್ರಶ್ನೆಗಳು. ಇದು ಏನಪ್ಪಾ ಅಂದ್ರೆ 12.7ರ ಏನಪ್ಪಾ ಅಂದ್ರೆ ಚಿತ್ರವಾಗಿದೆ. ಇನ್ನು 8ನೇದು ಏನಪ್ಪಾ ಅಂತಂದ್ರೆ 13.10. ಇವೆರಡು ಏನಪ್ಪಾ ಅಂದ್ರೆ ಚಿತ್ರಗಳಾಗಿವೆ. ಇವೆರಡು ಏನಪ್ಪಾ ಅಂದ್ರೆ ನೀವು ನಿಮ್ಮ ಪುಸ್ತಕವನ್ನು ನೋಡಿಕೊಂಡು ಇದನ್ನ ರೆಫರ್ ಮಾಡಿ. ಓಕೆನಾ? ಏನಾದರೂ ಇಲ್ಲ ಸರ್ ಆ ಚಿತ್ರಗಳನ್ನ ತೋರಿಸಿ ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಏನಪ್ಪಾ ಅಂದ್ರೆ ನಿಮಗೆ ಅದರದೇ ಆದಂಥ ಒಂದು ಶಾರ್ಟ್ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಕೆಲವೊಂದು ಲೆಕ್ಕಗಳ ಆಧಾರದ ಮೇಲೆ ಅಂದರೆ ವಿದ್ಯುತ್ ಶಕ್ತಿಯ ಒಂದು ಚಾಪ್ಟರ್ನ ಆಧಾರದ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ಕೆಲವೊಂದು ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಆ ಲೆಕ್ಕಗಳನ್ನು ಮಾಡೋಣ ಬನ್ನಿ ಮಕ್ಕಳೇ. ಮೊದಲನೇದಾದಂಥದ್ದು ನಾನು ಇಲ್ಲಿ 9ನೇ ಪ್ರಶ್ನೆ, 25 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 5 ಓಂ ರೋಧವನ್ನು ಹೊಂದಿರುವ ಒಂದು ವಾಹಕವನ್ನು 5 ವೋಲ್ಟ್ ಶುಷ್ಕ ಕೋಶಕ್ಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿದಾಗ, ಒಂದನೇದು ಪ್ರಶ್ನೆ ಉತ್ತರ ಕೊಡಬೇಕು ಮಂಡಲದಲ್ಲಿನ ಒಟ್ಟು ರೋಧ. 2ನೇ ಪ್ರಶ್ನೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತೆ ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯುವುದು ಅಂತನ್ನುವಂಥದ್ದು. ನೋಡಿ ಮಕ್ಕಳೇ, ನಾ ಎಲ್ಲವನ್ನ ಏನಪ್ಪಾ ಅಂದ್ರೆ ಒಂದೊಂದಾಗಿ ಏನಪ್ಪಾ ಅಂದ್ರೆ ಬರೀತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಮೊದಲನೇದಾಗಿ ಕೊಟ್ಟಿರುವಂಥ 2 ರೋಧಗಳನ್ನು ಬರೀರಿ. 9ನೇ ಪ್ರಶ್ನೆದು R1 = 25 ಓಂ, 25 ಓಂ. R2 = ಎಷ್ಟಪ್ಪ ಅಂತಂದ್ರೆ 5 ಓಂ ಆ್ಯಂಡ್ V = 5 ವೋಲ್ಟ್ ಅನ್ನುವಂಥದ್ದು. ಇನ್ನು ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಏನ್ ಕಂಡಿಡಿರಿ ಅಂತಂದು ಹೇಳಿದಾನಪ್ಪ ಅಂತಂದ್ರೆ ಆರ್ ಅನ್ನ ಒಟ್ಟು ರೋಧವನ್ನ ಕಂಡಿಡಿರಿ ಅಂತಂದು ಹೇಳಿದಾನೆ. ಅದಕ್ಕಂದು ಉತ್ತರವನ್ನ ನೋಡೋಣ ಬನ್ನಿ. ರೋಧ ಆರ್ ಇದೆ. ಸಿಂಪಲ್ ಆಗಿ 2 ರೋಧಗಳನ್ನು ಕೊಟ್ಟಣ. ಒಟ್ಟು ರೋಧವನ್ನ ಕಂಡುಹಿಡಬೇಕು. R = R1 + R2 ಅಂತನ್ನುವಂಥದ್ದು. R1 ಎಷ್ಟಿದೆ? 25. R2 ಎಷ್ಟಿದೆ? 5. ಸೊ 25 5 ಅಂತಂದ್ರೆ 30 ಓಂ. R ಎಷ್ಟಾಯ್ತಪ್ಪ ಅಂತಂದ್ರೆ 30
ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿರುತ್ತದೆ. ಅದೇ ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಎರಡನೇ ಪ್ರಶ್ನೆಯಲ್ಲಿ ಆಯ್ ಅಂತಂದ್ರೆ ಏನು, ವಿದ್ಯುತ್ ಪ್ರವಾಹನ ಕಂಡುಹಿಡಿಯಿರಿ ಅಂತಂದು ಹೇಳಿದಾನೆ. ಹಾಗಾದರೆ ಇದು ಯಾವ ಒಂದು ನಿಯಮದಲ್ಲಿ ಬರ್ತದ, ಓಮ್ನ ನಿಯಮದಲ್ಲಿ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಇದು ಓಮ್ನ ನಿಯಮವಾಗಿದೆ. ಇಲ್ಲಿ ಐನ ಬೆಲೆ ಕಂಡುಹಿಡಿಬೇಕಂತಂದ್ರೆ ವಿ ಬೈ ಆರ್ ಆಗುತ್ತೆ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ. ವಿ ನ ಬೆಲೆ 5, ಆರ್ ನ ಬೆಲೆ 30. ಸೊ ಐ ಇಸ್ ಈಕ್ವಲ್ ಟು 0.16 ಆಂಪಿಯರ್ ಅಂತನ್ನುವಂಥದ್ದು. ಮಕ್ಕಳೇ ಇದನ್ನ ಇಲ್ಲಿ ಡಿವೈಡೇಷನ್ ಅನ್ನ ಮಾಡ್ಕೊಂಡ್ರೆ ಬರುತ್ತೆ. ಓಕೆನಾ, ಇದನ್ನ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. ಅಂಡ್ ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಾನು ನೋಡಿ ಪ್ರತಿಯೊಂದು ಇದರಲ್ಲಿ ಸಂಕೇತಗಳನ್ನ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನೀವು ಉತ್ತರವನ್ನ ಅಷ್ಟೇ ಬರೆದಿಟ್ಟಿದ್ರೆ ಮಾರ್ಕ್ಸ್ ಏನಾದರೂ ನಿಮ್ಮ ಗುರುಗಳು ಶಿಕ್ಷಕರು ಕೊಟ್ಟಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪು. ಈ ಸಂಕೇತಗಳನ್ನ ಹಾಕಿದ್ರೆ ಮಾತ್ರ ಸಂಪೂರ್ಣ ಅಂಕಗಳು ಸಿಗುತ್ತವೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಓಕೆನಾ, ಇನ್ನ ಮೂರನೇ ಪ್ರಶ್ನೆ ನೋಡಿ. ಇವೆರಡು ಏನಪ್ಪಾ ಅಂತಂದ್ರೆ ಒಂದನೇದು ಮತ್ತು ಎರಡನೇದು ಅರ್ಥ ಆಗಿರ್ಬೇಕಂತ ಅನಿಸ್ತೀನಿ, ತುಂಬಾ ಈಸಿ ಆಗಿದೆ. ಇನ್ನ ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂತಂದ್ರೆ, ವಿದ್ಯುತ್ ದೀಪ ಮತ್ತು ವಾಹಕದ ನಡುವಿನ ಒಂದು ಏನಪ್ಪಾ ಅಂತಂದ್ರೆ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತನ್ನುವಂಥದ್ದು. ಮೂರನೇ ಪ್ರಶ್ನೆಯಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದು ಕೇಳ್ತಾನೆ, ವಿದ್ಯುತ್ ದೀಪದ ವಿಭವಾಂತರ ಅಂತನ್ನುವಂಥದ್ದು. ಇನ್ನ ಎರಡನೇ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರೆ, ವಾಹಕದ ತುದಿಯ ವಿಭವಾಂತರ. ಓಕೆನಾ, ವಾಹಕ ತುದಿಯ ವಿಭವಾಂತರ. ಮೊದಲನೇದು ವಿದ್ಯುತ್ ದೀಪ ಅಂತಂದ್ರೆ ಇದು 25ಕ್ಕೆ ಬರುತ್ತದೆ. ವಾಹಕ ತುದಿ ಅಂತಂದ್ರೆ ಇದೇನಪ್ಪ ಅಂದ್ರೆ ಅದು 5 ಓಮ್ಗೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಿರೋದು. ಈ ವಿದ್ಯುತ್ ದೀಪ ಇಲ್ಲಿ R1 ಅಂದ್ರೆ ವಿದ್ಯುತ್ ದೀಪದ ವಿಭವಾಂತರ ಅಂತಂದ್ರೆ ನಾವು ವಿ ಅನ್ನ ಕಂಡುಹಿಡಿಬೇಕು. ಸೊ R1 ಇಸ್ ಈಕ್ವಲ್ ಟು ಎಷ್ಟಾಗಿದೆ, 25 ಓಮ್ ಆಗಿದೆ. ಈ ಕಡೆ R1 ಏನಾಗಿದೆ, 5 ಓಮ್ ಆಗಿದೆ. ಓಕೆನಾ, ಇಷ್ಟೇ ತಿಳ್ಕೊಳ್ಳಿ. ಇನ್ನು ನಾವು ಏನು ಕಂಡುಹಿಡಿಬೇಕು, ವಿ ಇಸ್ ಈಕ್ವಲ್ ಟು ಎಷ್ಟು, ಇಲ್ಲೂ ಸಹ ಏನಪ್ಪ ಅಂದ್ರೆ ವಿಭವಾಂತರ ವಿ ಇಸ್ ಈಕ್ವಲ್ ಟು ಎಷ್ಟು. ದೇರ್ ಫಾರ್ ಸೂತ್ರದ ಪ್ರಕಾರ ಓಮ್ನ ನಿಯಮದ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಎಷ್ಟಿದೆ ಮಕ್ಕಳೇ, ಇವಾಗ ತಾನೇ ರಿಸಲ್ಟ್ ಬಂದಿರೋದು 0.16 ಇಂಟು ಆರ್ ಎಷ್ಟಿದೆ, 25. ಸೊ ವಿ ಎಷ್ಟಾಯ್ತು ಮಕ್ಕಳೇ, ಇಲ್ಲಿ ವಿ 4 ವೋಲ್ಟ್ ಆಯಿತು ಅಂತನ್ನುವಂಥ ಸೇಮ್ ಆಸ್ ಇಟ್ ಈಸ್. ಇದನ್ನ ನೀವೇ ಮಾಡಿ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ದಿಸ್ ಇಸ್ ಫಾರ್ ಯು. ಕಮೆಂಟ್ ಬಾಕ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ನೀವು ಹಾಕಿ. ಈಸಿ ಆಗಿದೆ. ಐನ ಬೆಲೆ 0.16 ಇಂಟು ಆರ್ ನ ಬೆಲೆ 5. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮಕ್ಕಳೇ. ನಿಮಗಿದೇನಪ್ಪ ಅಂದ್ರೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ತದನಂತರ ನಾನು ನೇರವಾಗಿ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂತನ್ನುವಂಥದ್ದು, ನೆಕ್ಸ್ಟ್ ಪ್ರಶ್ನೆ ಅದರಲ್ಲೇ ಅಂದ್ರೆ ಈ ಲೆಕ್ಕ ಏನಾದರೂ ಬರಲಿಲ್ಲ ಅಂತಂದ್ರೆ, ಅಂದ್ರೆ 9ನೇಯಲ್ಲಿ ಏನಪ್ಪಾ ಅಂದ್ರೆ ಅಥವಾ ಅಂತನ್ನುವಂಥ ಪ್ರಶ್ನೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ನಿಮಗೆ ಏನಾದರೂ ಇದು ಹಾರ್ಡ್ ಅನ್ಸಿದ್ರೆ ಇನ್ನೊಂದು ಪ್ರಶ್ನೆಯನ್ನ ನೀವು ಬರೀಬಹುದು ಅಂತನ್ನುವಂಥದ್ದು. ಅದನ್ನ ಸಹ ಏನಪ್ಪಾ ಅಂದ್ರೆ ನಾವು ನೋಡೋಣ. ಇಲ್ಲಿ ತುಂಬಾ ಈಸಿ ಆಗಿರುವಂತ ಪ್ರಶ್ನೆ ಆಗಿದೆ ಇದು. ಕೊಟ್ಟಿರುವಂತದ್ದನ್ನ ನಾನು ಬರಿತೀನಿ. ಜೌಲ್ನ ಕೊಟ್ಟಿದ್ದಾನೆ. H ಇಸ್ ಈಕ್ವಲ್ ಟು 50 ಜೌಲ್ ಅಂಡ್ ಪ್ರತಿ ಸೆಕೆಂಡ್ ಅಂದ್ರೆ T ಇಸ್ ಈಕ್ವಲ್ ಟು 1 ಸೆಕೆಂಡ್ ಅಂದ್ರೆ ಪ್ರತಿ ಸೆಕೆಂಡ್ ಅಂತನ್ನುವಂಥದ್ದು. ಅಂಡ್ R ಇಸ್ ಈಕ್ವಲ್ ಟು 2 ಓಮ್ ಅಂತನ್ನುವಂಥದ್ದು. ನೋಡಿ ಪ್ರಶ್ನೆ ಓದ್ತೀನಿ ಮತ್ತೊಂದ್ಸರ್ತಿ. ಸಾರಿ ಓದಿಲ್ಲ ಅನ್ನೋ ಪ್ರಶ್ನೆ ಮತ್ತೊಂದ್ಸರ್ತಿ ಓದ್ತೀನಿ ನೋಡಿ ಮಕ್ಕಳೇ. 2 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 50 ಜೋಲ್ ಉಷ್ಣ ಉತ್ಪತ್ತಿಯಾಗುತ್ತದೆ. ಇದರ ಒಂದು ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಏನನ್ನ ಕಂಡುಹಿಡಿಬೇಕು ನಾವು, ವಿ ಅನ್ನ ಕಂಡುಹಿಡಿಬೇಕು. ವಿ ಇಸ್ ಈಕ್ವಲ್ ಟು ಎಷ್ಟು ಅಂತ. ತುಂಬಾ ಈಸಿ ಆಗಿದೆ. ನೇರವಾಗಿ ಎಚ್ ಕೊಟ್ಟಿದ್ದಾನೆ ಅಂತಂದ್ರೆ ಸಿಂಪಲ್ ಆಗಿ ಮಕ್ಕಳೇ
ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೊಟ್ಟಿರುವಂತ ಸೂತ್ರ ಯಾವುದಪ್ಪ ಅಂದ್ರೆ H ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತನ್ನುವಂತ ಸೂತ್ರದ ಮೇಲೆ ಹೋಗ್ಬೇಕು. H ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತನ್ನುವಂಥದ್ದು. ನಮಗೇನು ಬೇಕು? ನಮಗೆ ಏನಪ್ಪಾ ಅಂದ್ರೆ ವಿ ಬೇಕು. ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ H ನ ಬೆಲೆ ಕೊಟ್ಟಿದ್ದಾನೆ, ಆರ್ ನ ಬೆಲೆ ಕೊಟ್ಟಿದ್ದಾನೆ, ಟಿ ನ ಬೆಲೆ ಕೊಟ್ಟಿದ್ದಾನೆ. ಹಾಗಾದ್ರೆ ಐ ನ ಬೆಲೆ ಕೊಟ್ಟಿಲ್ಲ. ಐ ಅನ್ನ ಅಲ್ಲೇ ಇಟ್ಕೊಳ್ಳಿರಿ. H ಏನಾಗುತ್ತೆ ಈ ಕಡೆ, ಆರ್ ಟಿ ಈ ಕಡೆ ಬಂದಾಗ ಏನಾಗುತ್ತೆ, ಇದರ ಒಂದು ಭಾಗಲಬ್ಧ. ಅಂದರೆ H ಅನ್ನ ಅಲ್ಲೇ ಇಟ್ಟಿವಿ, ಆರ್ ಟಿ ಅನ್ನ ಈ ಕಡೆ ತಂದಿವಿ. ಸೊ H ಡಿವೈಡೆಡ್ ಬೈ ಆರ್ ಟಿ ಅಂತನ್ನುವಂಥದ್ದು. ಐ ಸ್ಕ್ವೇರ್ ಅನ್ನ ನಾನು ಯಾವ ರೀತಿಯಾಗಿ ಬರೀತೀನಿ? ಐ ಇಸ್ ಈಕ್ವಲ್ ಟು ರೂಟ್ ಆಫ್ H ಡಿವೈಡೆಡ್ ಬೈ ಆರ್ ಟಿ ಅಂತನ್ನುವಂಥದ್ದು. ಓಕೆನಾ? ಇದಿಷ್ಟೇನಪ್ಪ ಅಂದ್ರೆ ಯಾರಿಗೆ ಗೊತ್ತಾಗಿದೆ ಲೈಕ್ ಮಾಡಿ, ಗೊತ್ತಾಗದೇ ಇರಲಿ ಮುಂದೆ ನೋಡ್ಕೊಳ್ಳಿ. ಈಗ ತದನಂತರ ನಾನು ಈ ಒಂದು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಐ ಇಸ್ ಈಕ್ವಲ್ ಟು H ನ ಬೆಲೆ ಎಷ್ಟಾಗಿದೆ? 50 ಡಿವೈಡೆಡ್ ಬೈ ಆರ್ ನ ಬೆಲೆ ಎಷ್ಟು? 2 ಆ್ಯಂಡ್ ಟಿ ನ ಬೆಲೆ ಎಷ್ಟು? 1 ಅಂತನ್ನುವಂಥದ್ದು ಹೋಲ್ ರೂಟ್. ದೇರ್ ಫಾರ್ ಐ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 2 ಹೋಲ್ ರೂಟ್. ಐ ಇಸ್ ಈಕ್ವಲ್ ಟು ಎಷ್ಟಾಯಿತು? 2 1 2 25 ರೂಟ್ 25 ಅಂತನ್ನುವಂಥದ್ದು. ದೇರ್ ಫಾರ್ ಐ ಇಸ್ ಈಕ್ವಲ್ ಟು ಎಷ್ಟು? ರೂಟ್ ನ ಬೆಲೆ, ರೂಟ್ 25ರ ಬೆಲೆ 5 ಆಯಿತು. ಹಾಗಾದರೆ ಐ ನ ಬೆಲೆ ಎಷ್ಟಾಯಿತು? 5 ಆಂಪಿಯರ್ ಆಯಿತು ಮಕ್ಕಳೇ. ಹಾಗಾದರೆ ನಮಗೆ ಕೇಳಿರೋದು ಯಾವುದು? ಅವರು ಕೇಳಿದಿರೋದು ವಿಭವಾಂತರ. ಇದಿಷ್ಟು ಅರ್ಥ ಆಗಿರ್ಬೇಕಂತೀನಿ. ಅದರ ಒಂದು ಏನಪ್ಪ ಅಂತಂದ್ರೆ ಉತ್ತರವನ್ನ ನಾನು ಏನಪ್ಪಾ ಅಂತಂದ್ರೆ ಈ ಕಡೆ ಬರೀತೀನಿ ಮಕ್ಕಳೇ. ಇದರ ಒಂದು ಕಂಟಿನ್ಯೂಷನ್ ಅನ್ನ ನಾನು ಇಲ್ಲಿ ಮೇಲ್ಗಡೆ ಬರೆದಿದ್ದೀನಿ. ದೇರ್ ಫಾರ್ ಓಮ್ನ ನಿಯಮವನ್ನು ಹಾಕಿದಾಗ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ವಿ ಐ ನ ಬೆಲೆ ಎಷ್ಟಿದೆ? ಕೊಟ್ಟಿರೋದೇ 5 ಇಂಟು ಆರ್ ನ ಬೆಲೆ ಎಷ್ಟಿದೆ? 2. ದೇರ್ ಫಾರ್ 5 2 10 ವೋಲ್ಟ್. ವಿ ನ ಬೆಲೆ ಏನಪ್ಪಾ ಅಂತಂದ್ರೆ 10 ವೋಲ್ಟ್ ಆಯಿತು ಮಕ್ಕಳೇ. ನೋಡಿ, ವಿದ್ಯುತ್ ಶಕ್ತಿಯ ಒಂದು ಚಾಪ್ಟರ್ನ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದಾನೆ. ಆ 2 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನ ನಾನು ಅಥವಾ ಅಂತನ್ನುವಂಥದ್ದು 2 ಬಿಡಿಸಿದ್ದೀನಿ. ನಿಮಗೆ ಎಕ್ಸಾಮ್ನಲ್ಲಿ ಮೊದಲೇ ನೋಡ್ಕೊಳ್ಬೇಕು, ಮೇಲಿರೋದು ಈಸಿ ಇದೆಯಾ, ಕೆಳಗಿರೋದು ಈಸಿ ಇದೆಯಾ ಅಂತನ್ನುವಂಥದ್ದು. ಯಾವ್ದು ನಿಮಗೆ ಈಸಿ ಅನಿಸುತ್ತೆ ಮೊದಲು ಅದನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಮತ್ತು ಸ್ಪಷ್ಟವಾಗಿ ಬರೀರಿ. ಓಕೆನಾ? ಅವಾಗೇನಪ್ಪ ಅಂದ್ರೆ ನಿಮ್ಮ ಶಿಕ್ಷಕರು ಚೆಕ್ ಮಾಡುವಾಗ ಹುಡುಗ ಅಥವಾ ವಿದ್ಯಾರ್ಥಿ ಚೆನ್ನಾಗಿ ಬರೆದಿದ್ದಾನೆ ಅಂತಂದು ಮಾರ್ಕ್ಸ್ ಸಹ ಏನಪ್ಪ ಅಂದ್ರೆ ನಿಮಗೆ ದೊರಕುತ್ತವೆ. ಈ ರೀತಿಯಾದಂಥದ್ದು ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ಲೆಕ್ಕಗಳು ಇದೆ. ಅರ್ಥ ಆಗಿರ್ಬೇಕಂತೀವಿ. ಏನಾದರೂ ಅರ್ಥ ಆಗದೇ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತೆ ನಿಮಗೆ ಏನಪ್ಪ ಅಂದ್ರೆ ಪುನಃ ಅಲ್ಲೇ ಏನಪ್ಪ ಅಂದ್ರೆ ನಿಮಗೆ ಉತ್ತರವನ್ನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ನೇರವಾಗಿ ಏನಪ್ಪ ಅಂತಂದರೆ ಮುಂದಿನ ಒಂದು ಪ್ರಶ್ನೆಗಳಿಗೆ ಹೋಗೋಣ. ಏನು ಮುಂದಿನ ಪ್ರಶ್ನೆ ಅಂತ ಅನ್ನುವಂಥದ್ದು? ಬೇರೆ ಬೇರೆ 10ನೇ ಪ್ರಶ್ನೆ. ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತನ್ನುವಂಥದ್ದು. ಓವರ್ಲೋಡ್ ಉಂಟಾಗಲು ಕಾರಣವೇನು? ಕಾರಣ ಏನಪ್ಪ ಅಂತಂದರೆ ನೀವು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಬೇಕು. ನಿಂತ್ಕೊಳ್ಳಿ, ನಾನು ಕರೆಕ್ಟ್ ಆದಂಥ ಉತ್ತರವನ್ನು ನೀಡ್ತೀನಿ ನಿಮಗೆ. ಕಾರಣ, ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಓವರ್ಲೋಡ್ ಆಗುತ್ತದೆ. ಏನಪ್ಪಾ ಅಂತಂದ್ರೆ ಸಜೀವ ಮತ್ತು ತಟಸ್ಥ ತಂತಿಗಳು ಅಂತಂದ್ರೆ ಸೇಮ್ ಆಗಿರುವುದು ಮತ್ತು ತಟಸ್ಥವಾಗಿರೋದು ನ್ಯೂಟ್ರಲ್, ಇವೆರಡು ಏನಪ್ಪಾ ಅಂದ್ರೆ ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಹೆಚ್ಚು ಓವರ್ಲೋಡ್ ಆಗುತ್ತದೆ. ಒಂದೇ ಸರ್ಕ್ಯೂಟ್ನಲ್ಲಿ ಅನೇಕ ತಂತಿಗಳನ್ನು ಜೋಡಿಸಿದಾಗಲೂ ಸಹ ಏನಪ್ಪಾ ಅಂದ್ರೆ ಹೆಚ್ಚು ಏನಾಗುತ್ತೆ? ಓವರ್ಲೋಡ್ ಆಗುತ್ತೆ ಮಕ್ಕಳೇ. ಆ ಉತ್ತರವನ್ನು ನಾನು ಬರೆದಿರ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೇನಾದರೂ ಹೆಚ್ಚಿನ ಇದು ಏನಪ್ಪಾ ಅಂದ್ರೆ ಪುಸ್ತಕದಲ್ಲಿ ಹೋಗಿದಾಗ ಇದರ ಒಂದು ವಿವರಣೆನ ತುಂಬಾ ಕೊಟ್ಟಿದ್ದಾನೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡ್ಕೊಳ್ಬಹುದು. ನಾನು ಕೇವಲ 2 ಅಷ್ಟೇ ಏನಪ್ಪಾ ಅಂದ್ರೆ ಬರೆದಿದ್ದೀನಿ. ಓಕೆನಾ? ಉತ್ತರ 10ನೇ ಪ್ರಶ್ನೆಯ ಮೊದಲನೇ ಉತ್ತರ ಏನಂತ ಕೇಳಿದಾನಪ್ಪ ಅಂತಂದ್ರೆ ವಿದ್ಯುತ್ ಮಂಡಲದಲ್ಲಿ 10ನೇ ಪ್ರಶ್ನೆ ಏನ ಉತ್ತರ? ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ
ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಓವರ್ಲೋಡ್ ಆಗುತ್ತದೆ ಓಕೆನಾ. ಆ್ಯಂಡ್ ತದನಂತರ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂತಂದ್ರೆ ಏನಪ್ಪ ಅಂತಂದ್ರೆ ಒಂದೇ ಸಾಕೆಟ್ ಅಂತಂದ್ರೆ ಸ್ವಿಚ್ಗಳಲ್ಲಿ ಅನೇಕ ತಂತಿಗಳನ್ನು ಜೋಡಿಸುವುದರ ಮುಖಾಂತರವಾಗಿ ಇವುಗಳಿಂದ ಏನಪ್ಪಾ ಅಂತಂದ್ರೆ ಓವರ್ಲೋಡ್ ಆಗುತ್ತದೆ. ಎರಡನೇ ಪ್ರಶ್ನೆಯಲ್ಲಿ ಅದರಲ್ಲಿ ಏನಪ್ಪಾ ಅಂದ್ರೆ 10ನೇ, ನಾ ಈ ಕಡೆ ಸರಿಗಿರ್ತೀನಿ ಬೇಕಾದ್ರೆ ಬಳಕೊಳ್ಳಿ. ಎರಡನೇ ಪ್ರಶ್ನೆಯಲ್ಲಿ ಏನಪ್ಪಾ ಅಂತಂದ್ರೆ 15 ಆಂಪಿಯರ್ ಮತ್ತು 5 ಆಂಪಿಯರ್ ನಡುವಿನ ಸಂಬಂಧವನ್ನು ತಿಳಿಸ್ತಾನೆ. 15 ಆಂಪಿಯರ್ ಆ ಲಾಸ್ಟ್ ಏನಪ್ಪಾ ಅಂದ್ರೆ ಪ್ರಶ್ನೆಯಲ್ಲಿ ಹೇಳಿದ್ದೆ 15 ಆಂಪಿಯರ್ ಅನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಹೆಚ್ಚು ಸಾಮರ್ಥ್ಯ ಹೊಂದಿರುವಂತ ಉಪಕರಣಗಳಲ್ಲಿ ಬಳಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಗೀಸರ್, ಹೀಟರ್ಸ್ ಮತ್ತೇನಪ್ಪಾ ಅಂತಂದ್ರೆ ಕೂಲರ್ಸ್ಗಳನ್ನು ಬಳಸ್ತಾರೆ. ಅದೇ ರೀತಿಯಾಗಿ 5 ಆಂಪಿಯರ್ ಅನ್ನ ಕಡಿಮೆ ಸಾಮರ್ಥ್ಯ ಉಪಕರಣಗಳಲ್ಲಿ ಬಳಸ್ತಾರೆ. ಟಿವಿ ಆಗಿರ್ಬೋದು, ಚಾರ್ಜರ್ಸ್ ಆಗಿರ್ಬೋದು, ಲೈಟ್ಸ್ಗಳಾಗಿರ್ಬೋದು, ಇಂಥವೆಲ್ಲ ಏನಪ್ಪಾ ಅಂತಂದ್ರೆ 15 ಆಂಪಿಯರ್ನಲ್ಲಿ 5 ಆಂಪಿಯರ್ನ ಕಡಿಮೆ ಸಾಮರ್ಥ್ಯದಲ್ಲಿ ಬಳಸ್ತಾರೆ ಅಂತನ್ನುವಂಥದ್ದಲ್ಲಿ ನೇರವಾದಂಥ ಪ್ರಶ್ನೆ ಇದೆ. ಇನ್ನು 11ನೇ ಪ್ರಶ್ನೆಗೆ ಹೋಗ್ಬೇಕಂತಂದ್ರೆ 11ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರುತ್ತದೆ ಎಂಬುದನ್ನು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತನ್ನುವಂಥ 12.2ರ ಒಂದು ಚಟುವಟಿಕೆಯಲ್ಲಿ ಹೇಳಿರ್ತಾನೆ. ಆ ಚಟುವಟಿಕೆಯಲ್ಲಿ ನೀವೇನಪ್ಪಾ ಅಂತಂದ್ರೆ ಒಂದು ಮಂಡಲವಿರುತ್ತೆ. ನಾನು ಸುಮ್ಮನೆ ಹೇಳಿಸ್ತೀನಿ. ನಿಮ್ಮ ಪುಟ ಸಂಖ್ಯೆ ಏನಪ್ಪಾ ಅಂತಂದ್ರೆ 123 1 2 3 12.2ರಲ್ಲಿ ಏನಪ್ಪಾ ಅಂದ್ರೆ ನೋಡ್ಕೊಳ್ಬಹುದು. ಒಂದು ಮಂಡಲವನ್ನು ನಾನು ಹೇಳಿಸ್ತೀನಿ, ಸುಮ್ಮನೆ ಚಿಕ್ಕದಾದಂತ ನನಗಷ್ಟು ಕ್ಲಿಯರ್ ಆಗಿ. ಓಕೆ, ಇಲ್ಲಿ ಆಂಪಿಯರು, ಇದು ಬ್ಯಾಟ್ರಿ, ಇದು ಸ್ವಿಚ್ಚು. ಇಲ್ಲಿ ನಾವು ಏನಾದರೂ 10 ವೋಲ್ಟ್ ಇರುವಂತಹ ಬಲ್ಬ್ ಅನ್ನ ಹಾಕಿದ್ರೆ ಏನಪ್ಪಾ ಅಂದ್ರೆ ಆಂಪಿಯರ್ನಲ್ಲಿ ಮತ್ತೊಂದು ಏನಪ್ಪಾ ಅಂದ್ರೆ ಮಾಪನಗಳು ಬರುತ್ತವೆ. ಅದೇ ರೀತಿಯಾಗಿ 2 ವೋಲ್ಟ್ ಇರುವಂತಹ ಯಾವುದಾದ್ರೂ ಉಪಕರಣಗಳ ಹಾಕಿದಾಗ ಇಲ್ಲಿ ಬೇರೆ ಬೇರೆ ಏನಪ್ಪಾ ಅಂತಂದ್ರೆ ಮಾಪನಗಳು ಬರುತ್ತೆ. ಅಂದ್ರೆ ನಾವು ಯಾವ ಒಂದು ಉಪಕರಣಗಳನ್ನ ಯೂಸ್ ಮಾಡ್ತೇವೋ ಆ ಉಪಕರಣಗಳಿಗೆ ತಕ್ಕಂತಹ ಮಾಪನಗಳು ಬರ್ತಾ ಹೋಗುತ್ತವೆ. ಇದು ಏನಪ್ಪಾ ಅಂದ್ರೆ ಸಾಧ್ಯವಾಗುತ್ತದೆ. ಇಂಥವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನಿರ್ಧರಿಸುವಂತ ಒಂದು ಚಟುವಟಿಕೆ ಯಾವುದು ಕೊಟ್ಟಿದ್ದಾನಪ್ಪ ಅಂದ್ರೆ 12.2ರ ಒಂದು ಚಟುವಟಿಕೆಯಲ್ಲಿ ಕೊಟ್ಟಿದ್ದಾನೆ ಮಕ್ಕಳೇ, ಅದನ್ನ ನೋಡ್ಕೊಳ್ಬಹುದು. ಇನ್ನ ಕೊನೆಯದಾದಂತಹ 2 ಪ್ರಶ್ನೆಗಳು ಉಳಿದಿವೆ ಭೌತ ವಿಜ್ಞಾನದಲ್ಲಿ. ವಿಡಿಯೋ ತುಂಬಾ ಉದ್ದ ಹೋಗ್ತಾ ಇದೆ, ನನಗೆ ಗೊತ್ತಾಗುತ್ತೆ, ಪರವಾಗಿಲ್ಲ ಮಕ್ಕಳೇ. ಎಲ್ಲವೂ ನಿಮಗೇನಪ್ಪ ಅಂದ್ರೆ ನಾನು ಸ್ಪಷ್ಟನೆಯನ್ನು ಕೊಡೋಕ್ಕೋಸ್ಕರ ಏನಪ್ಪ ಅಂದ್ರೆ ವಿಡಿಯೋ ಉದ್ದ ಹೋಗುತ್ತದೆ ಅಂತಂದೇಗೋಸ್ಕರಕ್ಕಾಗಿ ಭೌತ, ರಸಾಯನ ಮತ್ತು ಜೀವ 3 ಭಾಗಗಳಾಗಿ ನಾನು ಪಾರ್ಟ್ಸ್ಗಳಾಗಿ ಏನಪ್ಪ ಅಂದ್ರೆ ನಿಮ್ಮ ಮುಂದೆ ಏನಪ್ಪ ಅಂದ್ರೆ ಬರ್ತೀನಿ. ಸೊ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟನ್ನು ಸಹ ಏನಪ್ಪ ಅಂದ್ರೆ ಮಾಡಿ. ಇನ್ನು 12ನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಬಗ್ಗೆ ಕೇಳಿದ್ದಾನೆ. ನೇರವಾಗಿ ನಾನೇನಪ್ಪ ಅಂದ್ರೆ ಉತ್ತರದ ಕಡೆಗೆ ಹೋಗ್ತೀನಿ. ಕಾಂತೀಯ ಬಲರೇಖೆಗಳ ಬಗ್ಗೆ ಏನಪ್ಪ ಅಂದ್ರೆ ನಾನು ಹೇಳೋದಾದ್ರೆ ಅವುಗಳ ಗುಣಗಳನ್ನ ಹೇಳಬೇಕು. ಕಾಂತೀಯ ಬಲರೇಖೆಗಳು, ಇದು ಕಾಂತ. ನಾನು ಒಂದು ದಂಡಕಾಂತವನ್ನು ಹೇಳಿಸ್ತೀನಿ. ಈ ದಂಡಕಾಂತದಲ್ಲಿ ಕಾಂತೀಯ ಧ್ರುವಗಳು ಏನಪ್ಪಾ ಅಂತಂದ್ರ ಈ ರೀತಿಯಾದಂತಹ ಚಲನೆಯನ್ನ ನಡೆಸ್ತವೆ. ಓಕೆನಾ ಮಕ್ಕಳೇ, ಸುಮ್ಮನೆ ಸಿಂಪಲ್ ಆಗಿ ಹೇಳಿಸ್ತೀನಿ. ಕಾಂತೀಯ ಬಲರೇಖೆಗಳ ಗುಣಗಳೇನಪ್ಪಾ ಅಂತಂದ್ರೆ ಕಾಂತಿಗಳು ಏನಪ್ಪಾ ಅಂದ್ರೆ ಉತ್ತರ ಧ್ರುವದಲ್ಲಿ ಉತ್ತರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಏನಪ್ಪಾ ಅಂತಂದ್ರೆ ಹೋಗ್ತಾವ. ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಚಲಿಸುತ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಏನಪ್ಪಾ ಅಂತಂದ್ರೆ ಛೇದಿಸುವುದಿಲ್ಲ. ನೋಡಿ ಮಕ್ಕಳೆಲ್ಲ ಪಾಯಿಂಟ್ಸ್ ಬರಿತೀನಿ. ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತದೆ. ಇವುಗಳು
ಆವೃತವಾದಂತಹ ಚಲನೆಯನ್ನು ನೀಡುತ್ತವೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕಾಂತೀಯ ಬಲ ರೇಖೆಗಳಲ್ಲಿ ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ರೆ ಅತ್ಯಂತ ಹೆಚ್ಚಿನವಾದಂಥ ಏನಪ್ಪಾ ಅಂತಂದ್ರೆ ಕಾಂತ ಕ್ಷೇತ್ರವನ್ನು ನೋಡ್ಬೋದು, ಕಾಂತೀಯ ಬಲವನ್ನು ನೋಡ್ಬೋದು. ಬಲ ಧ್ರುವಗಳಲ್ಲಿ ಕಾಂತೀಯ ಬಲ ಹೆಚ್ಚು ಅಂತನ್ನುವಂಥದ್ದು. ನೋಡಿ ಮಕ್ಕಳೇ, ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣಗಳಂತಂದ್ರೆ ಕಾಂತವು ಏನಪ್ಪಾ ಅಂದ್ರೆ ಒಂದನ್ನೊಂದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಉತ್ತರ ಮತ್ತು ದಕ್ಷಿಣ ಧ್ರುವದ ಕಡೆಯಿಂದ ಚಲಿಸುತ್ತವೆ, ಆವೃತವಾಗಿರುತ್ತದೆ. ಆವೃತ ಅಂತಂದ್ರೆ ಒಂದು ವೃತ್ತವನ್ನು ಹಾಕ್ತೇವೆ. ಯಾವ ರೀತಿಯಾಗಿ ಅಂದ್ರೆ ಈ ಕಡೆಯಿಂದ ಹೋಗಿ ಒಳಗಡೆಯಿಂದ ಬರುತ್ತವೆ. ಓಕೆನಾ. ಅಂಡ್ ಈ ಧ್ರುವಗಳಲ್ಲಿ ಅಂದ್ರೆ ಈ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರುವಂತ NS ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ರೆ ಅತ್ಯಂತ ಹೆಚ್ಚಿನ ಕಾಂತೀಯ ಬಲರೇಖೆಗಳಲ್ಲಿ ಕಂಡು ಬರುತ್ತವೆ. ಒಂದು ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಕಮೆಂಟ್ ಮಾಡಿ, ಏನಾದರೂ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಅಲ್ಲಿ ಏನು ಉಂಟಾಗುತ್ತದೆ ಅಂತನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮಕ್ಕಳೇ. ಓಕೆನಾ. ಇನ್ನ 12ನೇ ಪ್ರಶ್ನೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ಇದು ಏನಪ್ಪಾ ಅಂದ್ರೆ ಪುಟ ಸಂಖ್ಯೆ 154ರಲ್ಲಿ 13.7ರಲ್ಲಿ ಉತ್ತರ ಇದೆ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸಿದೆ ಎಂದು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ವಾಹಕದ ಮೇಲಿನ ಬಲದ ದಿಕ್ಕನ್ನು ಕಂಡುಹಿಡಿಯಲು ಸಹಾಯಕವಾದ ನಿಯಮವನ್ನು ತಿಳಿಸಿ ಅಂತನ್ನುವಂಥದ್ದು. ನೇರವಾಗಿ ಏನಪ್ಪಾ ಅಂದ್ರೆ ನೀವು ಆ ಪ್ರಶ್ನೆಯನ್ನ, ಅದು ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯನ್ನು ನೀವು ಅಲ್ಲಿ ಗಮನ ಹರಿಸ್ಬೋದು. ಓಕೆನಾ. ಇನ್ನು 13ನೇ ಪ್ರಶ್ನೆ ಕೊಟ್ಟಿರುವಂಥ ABC ನಲ್ಲಿ ಆ ರೋಧಶೀಲತೆಯಲ್ಲಿ ವಾಹಕ ಮತ್ತು ಅವಾಹಕಗಳೆವು ಅಂತನ್ನುವಂಥದ್ದು. ನಿಮಗೇನಪ್ಪಾ ಅಂತಂದ್ರೆ ರೋಧಶೀಲತೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ಪುಸ್ತಕದಲ್ಲಿ. ಅದರಲ್ಲಿ ವಾಹಕಗಳು ಯಾವುದ್ಯಾವುದು ಅವುಗಳ ಏನಪ್ಪಾ ಅಂದ್ರೆ ಅಳತೆಗಳನ್ನು ಕೊಟ್ಟಿದ್ದಾನೆ. ಅವಾಹಕಗಳ ಅಳತೆಗಳು ಬಿ ಅನ್ನುವಂಥದ್ದು 1.62 ಅನ್ನುವಂಥದ್ದು ಇಂಟು 10⁻−18 ಓಮ್ ಮೀಟರ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅದು ವಾಹಕ. ಯಾವುದು 1.62 ಇಂಟು -10⁻−8 ಓಮ್ ಮೀಟರ್, ಇದು ವಾಹಕ. ಅವಾಹಕ ಯಾವುದಪ್ಪ ಅಂತಂದ್ರೆ 10⁻12 ಓಮ್ ಮೀಟರ್ ಅಂತನ್ನುವಂಥದ್ದು. ಇವೆರಡು ಏನಪ್ಪಾ ಅಂತಂದ್ರೆ ಇಲ್ಲಿ ವಾಹಕ ಮತ್ತು ಅವಾಹಕಗಳಾಗಿವೆ. ಇದು ಏನಪ್ಪಾ ಅಂತಂದ್ರೆ ಇನ್ನೊಂದು ತಾಪಕಗಳನ್ನು, ಅದರಲ್ಲೇ ಬಿ ಕ್ವಶನ್ ಕೊಟ್ಟಿದ್ದಾನೆ. ತಾಪಕಗಳ ಘಟಕಗಳಲ್ಲಿ ಕೆಂಪು ಉರಿಯುವಂತೆ ವಿದ್ಯುತ್ ಹೀಟರ್ ಬಳಕೆಯಾಗುತ್ತದೆ. ಇದರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ವಿವರಣೆಯನ್ನ ಕೊಡಬೇಕಾಗುತ್ತೆ. ಏಕೆಂದರೆ ವಿದ್ಯುತ್ ಹೀಟರ್ ಸುರುಳಿಯು ದಪ್ಪವಾದಂತಹ ತಾಮ್ರವನ್ನು ಹೊಂದಿರುತ್ತದೆ. ಆ ದಪ್ಪವಾದಂತಹ ತಾಮ್ರವನ್ನು ಹೊಂದಿದಾಗ ರೋಧಶೀಲತೆಯು ಸಹ ಏನಪ್ಪಾ ಅಂದ್ರೆ ಹೀಟರ್ ಸುರುಳಿಗಿಂತ ಏನಪ್ಪಾ ಅಂದ್ರೆ ಹೆಚ್ಚಾಗಿರುತ್ತದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೆಂಪನೇದಾಗುತ್ತೆ. ಅಂದ್ರೆ ಸಿಂಪಲ್ ಆಗಿ ತಾಮ್ರ ಏನಪ್ಪಾ ಅಂದ್ರೆ ದಪ್ಪವಾಗಿರುತ್ತದೆ, ಅದರಲ್ಲಿ ಬರುವಂಥ ರೋಧಶೀಲತೆಯು ಸಹ ಹೆಚ್ಚಾಗಿರುತ್ತದೆ. ಹೆಚ್ಚಾಗಿದ್ದಾಗ ಅಲ್ಲಿ ಏನಪ್ಪಾ ಅಂದ್ರೆ ಕೆಂಪು ಏನಪ್ಪಾ ಅಂದ್ರೆ ಬಣ್ಣದಲ್ಲಿ ನಾವು ನೋಡಬಹುದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ನಿಮಗೆ ನಾನು ನೀಡಿರುವಂಥ ಸಂಪೂರ್ಣವಾದಂತಹ 2024-25ನೇ SLC ತರಗತಿಯ ಭೌತ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಇದರಲ್ಲಿ ಯಾವುದೇ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದಕ್ಕೆ ಮುಂದಿನ ಒಂದು ವಿಡಿಯೋಗಳನ್ನು ನೋಡಬೇಕಂತಂದರೆ ನನ್ನ ರಮಾಬಾಯಿ ಯೂಟ್ಯೂಬ್ ಚಾನಲನ್ನು, ರಮಾಬಾಯಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಆದಷ್ಟು. ಓಕೆನಾ. ಧನ್ಯವಾದಗಳು.